ಸೊ ಈ ಒಂದು ಕಡೆಗೆ ಆಗಿರುವಂತ ಕಥೆ ಇದು. ಇನ್ನೊಂದು ಕಡೆಗೆ ಇಡಿ ಅವರ ವಿಚಾರ ನೋಡಿ. ಇಷ್ಟೆಲ್ಲ ಅಸ್ತ್ರಗಳು ಕಾಂಗ್ರೆಸ್ ವಿಚಾರದಲ್ಲಿದ್ರೆ ಅದನ್ನ ಬಳಕೆ ಮಾಡ್ಕೊಳ್ಳೋಕೆ ಬಿಜೆಪಿ ಅವರು ಇಲ್ಲ. ಕಾರಣ ಏನು ಅಂತಂದ್ರೆ ಅವ್ರು ಏಕೇತೋ ಸೇಫ್ ಇಲ್ಲ. ಅವರು ಏಕಿದ್ರೆ ಸೇಫ್ ಆಗಿರಬೇಕು. ಬಟ್ ಪ್ರಧಾನಿಗಳು ಹೇಳಿರೋ ರೀತಿಯಲ್ಲಿ ಅವ್ರು ಏಕಂದ್ರೆ ಒಗ್ಗಟ್ಟಾಗಿಲ್ಲ. ಸೊ ಹಾಗಾಗಿ ಅವರಲ್ಲಿ ಬಲ ಇಲ್ಲ. ಸೊ ಅದಕ್ಕೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಏನಾದರೂ ಕೂಡ ಕೇಳೋರಿಲ್ಲ. ಕಾರಣ ವಿರೋಧ ಪಕ್ಷನೇ ಗಟ್ಟಿಯಾಗಿಲ್ಲ. ಅದರ ಪರಿಣಾಮಗಳು ವಿಧಾನಸೌಧಕ್ಕೂ ಕೂಡ ಇಡೀ ಲಗ್ಗೆಯನ್ನ ಇಟ್ಟಿದೆ. ಹೇಗೆ? ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೂ ಕೂಡ ನೋಟಿಸ್ ಅನ್ನ ನೀಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ಮೈಸೂರಿನಿಂದ ಬೆಂಗಳೂರಿಗೆ ಇಡಿ ಬಂದಿದೆ ಅಂತಂದ್ರೆ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನೋ ರೀತಿಯಲ್ಲಿದೆ. ವಿಧಾನಸೌಧದವರೆಗೆ ಈಗ ಇಡಿ ತಲುಪಿದೆ ತನಿಖೆ. ಭೈರತಿ ಸುರೇಶ್ ಇಲಾಖೆಯ ಸಿಬ್ಬಂದಿಗೆ ಸಮನ್ಸ್ ಕೊಟ್ಟಿದ್ದಾರೆ. ಕಾರಣ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲೇ ಬರುತ್ತೆ ಮೂಡ. ಸೊ ನಗರಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರೋದ್ರಿಂದ ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೆಲವು ವಿಚಾರಗಳು ಕೂಡ ಬಂದಿದ್ವು. ಅದು ಒಂದು ಕಡೆಗೆ ಆರಂಭದಲ್ಲಿ ಹೆಲಿಕಾಪ್ಟರ್ ಮೂಲಕವಾಗಿ ಮೂಡಾಗ ಹೋಗ್ಬಿಟ್ಟು ಅಲ್ಲಿಂದ ಒಂದಿಷ್ಟು ದಾಖಲೆಗಳನ್ನು ತಗೊಂಡು ಹೋಗ್ಬಿಟ್ರು ಅಂತ ಹೇಳಿ ಭೈರತಿ ಸುರೇಶ್ ಅವರ ಮೇಲೆ ಆರೋಪ ಬಂದಿತ್ತು. ಅದಾದ ನಂತರ ಅದೇ ನಗರಾಭಿವೃದ್ಧಿ ಇಲಾಖೆಯ IAS ಅಧಿಕಾರಿ ಒಬ್ಬರು ಹೋಗ್ಬಿಟ್ಟು ಅಲ್ಲಿರುವಂಥ 140 ಫೈಲ್ಗಳನ್ನು ಎತ್ತಾಕೊಂಡು ಹೋಗ್ಬಿಟ್ರು ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಆದರೆ ಇವೆಲ್ಲವೂ ಕೂಡ ಈಗ ಅದನ್ನು ಒಳಪಡಿಸ್ಕೊಂಡು ತನಿಖೆಯನ್ನು ಮಾಡ್ತಾ ಇದೆ. ಅದನ್ನು ಹೊರತುಪಡಿಸಿ ತನಿಖೆಯನ್ನು ಮಾಡ್ತಾ ಇದೆ. ಕಾರಣ ಅವ್ರು ಬಂದಿದ್ದು ದಾಖಲೆ ತಗೊಂಡು ಹೋಗಿರೋದಕ್ಕೆ ಯಾವ ಸಾಕ್ಷ್ಯಗಳು ಕೂಡ ಇಲ್ಲ. ಅದು ಕೇವಲ ಆರೋಪವಾಗಿ ನಿಂತ್ಕೊಂಡಿದೆ. ಬಟ್ ಭೈರತಿ ಸುರೇಶ್ ಅವರು ಮೈಸೂರಿಗೆ ಹೆಲಿಕಾಪ್ಟರ್ ಮೂಲಕವಾಗಿರೋದು ಕರೆಕ್ಟ್ ಇತ್ತು. ಅದರ ಜೊತೆಗೆ ಮೂಡಾಗಿ ಹೋಗಿದ್ದು ಕರೆಕ್ಟ್ ಇತ್ತು. ಬಟ್ ದಾಖಲೆಗಳನ್ನು ತಗೊಂಡು ಹೋದ್ರು ಇಲ್ಲ ಅನ್ನೋಂಥದ್ದು ಗೊತ್ತಿರಲಿಲ್ಲ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಫೈನಲಿ ಮನೆಗೆ ದಾರಿಯಲ್ಲಿ ಬಂದಿದೆ ಅಂದಮೇಲೆ ಮನೆಗೆ ಬಂದೇ ಬರುತ್ತೆ. ಈಗ ನಗರಾಭಿವೃದ್ಧಿ ಇಲಾಖೆವರೆಗೂ ಹೋಗಿದೆ ಅಂತಂದ್ರೆ ಸಚಿವರವರೆಗೂ ಹೋಗುತ್ತಾ ಅಂತ? ಖಂಡಿತ ಅರುಣ್, ಯಾಕೆಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸಾಕಷ್ಟು ಆಳವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವುದು ಕೂಡ ಅರಿಬಿರಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇಲ್ಲ. ಯಾಕೆಂದ್ರೆ ಇದರಲ್ಲಿ ಬೇಕಾಗಿರುವಂಥದ್ದು ಪ್ರಮುಖವಾದ ದಾಖಲಾತಿಗಳು. ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಬೇಕಾದಂಥ ಆರೋಪಿಗಳಿರ್ಬೋದು, ಜೊತೆಗೆ ಅದಕ್ಕೆ ಬೇಕಾದಂಥ ಸಾಕ್ಷ್ಯಗಳಿರ್ಬೋದು, ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥ ಪ್ರಕ್ರಿಯೆಯನ್ನ ಮಾಡ್ತಾ ಇರುವಂಥದ್ದು. ನೀವು ಹೇಳ್ತಾ ಇದ್ರಿ ದಾರಿಗೆ ಬಂದಂಥದ್ದು ಮನೆಗೆ ಬರಲ್ವಾ ಅಂತೇಳಿ. ಈಗ ಬಹುತೇಕ ಮನೆಯ ಬಾಗಿಲಿಗೆ ಬಂದಿದೆ, ಬಾಗಿಲ ಒಳಗಡೆ ಹೋಗ್ಬೇಕಷ್ಟೇ. ಆ ರೀತಿಯ ಪರಿಸ್ಥಿತಿ ಈಗ ಏನು ಮೂಡದ ಹಗರಣದಲ್ಲಿ ಇರುವಂತದ್ದು. ಅರುಣ್, ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂದ್ರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಏನಿದ್ದಾರೆ, ಕಾರ್ಯದರ್ಶಿಗೆ ಸಮನ್ಸ್ ಅನ್ನ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ವಿಚಾರಣೆಗೆ ಹಾಜರಾಗಿ ಅದಕ್ಕೆ ಪೂರಕವಾದ ದಾಖಲಾತಿಗಳೇನಿರುತ್ತೆ ಆ ದಾಖಲಾತಿಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ವಿಚಾರ. ಅದರಲ್ಲೂ ಕೂಡ 50-50 ಅನುಪಾತದಲ್ಲಿ ಸೈಟ್ಗಳ ಮರು ಹಂಚಿಕೆ ಇರಬಹುದು ಮತ್ತು ಸೈಟ್ಗಳನ್ನ ಮತ್ತೆ ವಾಪಸ್ ಪಡ್ಕೊಂಡಿರುವಂಥದ್ದು. ಅಂದ್ರೆ ಪಾರ್ವತಿಯವರ ಬಳಿಯಲ್ಲಿ 14 ಸೈಟ್ಗಳನ್ನ ವಾಪಸ್ಸನ್ನ ಪಡ್ಕೊಂಡಿದ್ದಂತ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳಿಗೆ ತೆಗೆದುಕೊಂಡಂತ ಕಾನೂನಾತ್ಮಕ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೇಳ್ಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇದು ಕಾರ್ಯದರ್ಶಿಗೆ ಬಂದ್ರೆ ಕಾರ್ಯದರ್ಶಿಯವರ ಹೇಳಿಕೆಗಳನ್ನ ಆಧರಿಸಿ ನಗರಾಭಿವೃದ್ಧಿ ಇಲಾಖೆಯ ಸಚಿವರ ಮೇಲೆಗೆ ಮುಂದೆ ವಿಚಾರಣೆಗೆ ಕರೀಬೇಕಾ ಅಥವಾ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಬೇಕಾದಂತ ಪರಿಸ್ಥಿತಿಗಳಿದೆಯಾ, ಇವೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ತಿಳಿದುಕೊಳ್ಬೇಕಾಗಿರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ, ವಾಪಸ್ ನಿಮ್ಮ ಹತ್ರ ಬರ್ತೀವಿ.